ಬಾರಿ ಸೋಮಣ್ಣ ರೀತಿಯಲ್ಲೇ ಅನೇಕ ಬಿಜೆಪಿ ನಾಯಕರು ಅದರಲ್ಲೂ ಮಾಜಿ ಸಚಿವರುಗಳು ಲೋಕಸಭೆ ಚುನಾವಣೆಯ ಟಿಕೆಟ್ ಅನ್ನು ಬಯಸಿ ಕ್ಯೂ ಅಲ್ಲಿದ್ದಾರೆ. ಅದಕ್ಕೆ ಬೇಕಾದಂತಹ ಲಾಬಿಯನ್ನ ಕೂಡ ತಮ್ಮದೇ ದಾಟಿಯಲ್ಲಿ ಮುಂದುವರಿಸಿದ್ದಾರೆ. ಯಾರ್ಯಾರವರು, ಅವರ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಸುದ್ದಿ ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೋಮಣ್ಣ ರೂಟ್ ಕ್ಲಿಯರ್, ಇನ್ನು ಮೂವರು ಮಾಜಿ ಸಚಿವರು ವೇಟಿಂಗ್. ಸಿಟಿ ರವಿ, ಸುಧಾಕರ್, ಶ್ರೀರಾಮುಲು ಲೋಕಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇದೆ. ಲೋಕಸಭೆ ಟಿಕೆಟ್ಗೆ ಬಿಜೆಪಿಯ ಇನ್ನೂ ಮೂವರು ಮಾಜಿ ಸಚಿವರಿಗೆ ಟಿಕೆಟ್ ಅನ್ನ ಕೊಡ್ತಾರಾ? ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಬಯಸ್ತಾ ಇದ್ದಾರೆ ಸಿಟಿ ರವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿ ಅಂತ ಡಾಕ್ಟರ್ ಕೆ ಸುಧಾಕರ್ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬಳ್ಳಾರಿ ಕ್ಷೇತ್ರದಿಂದ ಟಿಕೆಟ್ ಪಡೆಯೋದಕ್ಕೆ ತೀವ್ರ ಲಾಬಿಯನ್ನ ಶ್ರೀರಾಮುಲು ಕೂಡ ಮುಂದುವರಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಮೀಪವರ್ತಿ ನಾಯಕರ ಮೂಲಕ ಕೂಡ ಟಿಕೆಟ್ಗಾಗಿ ಲಾಬಿಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಮಾಜಿಗಳಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಇನ್ನು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ರವಾನೆ ಮಾಡಿಲ್ಲ. ಸರ್ವೆ ಆಧರಿಸಿ ಗೆಲ್ಲೋರಿಗೆ ಮಾತ್ರ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡಿದೆ. ಹೈಕಮಾಂಡ್ ಹೀಗೆ ಡಿಸೈಡ್ ಮಾಡೋದಕ್ಕೆ ಇನ್ನೂ ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರೆ, ವಿ ಸೋಮಣ್ಣ ಅವರದು ಬೇರೆ ಕ್ಯಾಟಗರಿ. ಲಾಸ್ಟ್ ಟೈಮ್ ಹೈಕಮಾಂಡ್ ಹೇಳ್ತು ಅಂತ ಅವರು ತಮ್ಮ ಸ್ವಕ್ಷೇತ್ರವನ್ನ ತ್ಯಾಗ ಮಾಡಿ ಎರಡು ಕ್ಷೇತ್ರಗಳನ್ನ, ಹೈಕಮಾಂಡ್ ಸೂಚಿಸಿದ ಕ್ಷೇತ್ರಗಳನ್ನ ಹೋಗಿ ಅವರು ಕಂಟೆಸ್ಟ್ ಮಾಡಿದ್ರು, ಅಲ್ಲಿ ಸೋತ್ರು. ಸೊ ಬೆನಿಫಿಟ್ ಕೊಡಿ ನನಗೆ ಅಂತ ಕೇಳಿದ್ರು ಅವರು. ಸೊ ಅದನ್ನ ಕನ್ಸಿಡರ್ ಮಾಡಿತ್ತು ಹೈಕಮಾಂಡ್. ಬಟ್ ಈ ಮೂರು ಜನ, ನಾವೇನೀಗ ಹೆಸರುಗಳನ್ನ ಹೇಳಿದ್ವಿ, ಈ ಮೂರು ಜನ ತಮ್ಮ ಸ್ವಕ್ಷೇತ್ರದಲ್ಲೇ ಸೋತು ಈಗ ರಾಜಕೀಯ ಕಾರಣಕ್ಕೆ ನಿರುದ್ಯೋಗಿಗಳಾಗಿದ್ದೀವಿ ಅಂತ ಹೈಕಮಾಂಡ್ ಕಡೆಗೆ ಮುಖ ಮಾಡಿದ್ದಾರೆ. ಸೊ ಇವರನ್ನ ಕನ್ಸಿಡರ್ ಮಾಡುತ್ತಾ ಹೈಕಮಾಂಡ್ ಅನ್ನೋದು ಈ ಕ್ಷಣದ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ವಿ ಸೋಮಣ್ಣ ಅವ್ರದ್ದು ಕ್ಯಾಟಗರಿನೇ ಬೇರೆ. ಅವರು ಹೈಕಮಾಂಡ್ ಹೇಳಿದ್ರು ಅಂತ ಅವರ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರು. ಸೊ ರಿಟರ್ನ್ ಬೆನಿಫಿಟ್ ಅನ್ನ ಅವ್ರು ಕೇಳಿದ್ರು, ಕೊಡೋ ಮನಸ್ಸನ್ನ ಹೈಕಮಾಂಡ್ ಮಾಡ್ತು. ಬಟ್ ಈ ಮೂರು ಜನ ಇದ್ದಾರಲ್ಲ, ಈ ಮೂರು ಜನ ತಮ್ಮ ಕ್ಷೇತ್ರದಲ್ಲೇ ಅವ್ರು ಸೋತವರು. ಸೊ ಇವರ ಮನದ ಬಯಕೆಯನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಕುತೂಹಲ. ಮಮತಾ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವರು ಸರಣಿಯಾಗಿ ಸೋತಿದ್ರು ಬಿಜೆಪಿಯಿಂದ. ಹಾಗಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಬೇಕು, ಇನ್ನು 5 ವರ್ಷಗಳ ಕಾಲ ರಾಜಕೀಯದಲ್ಲಿ ಸಕ್ರಿಯವಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ಮಾಜಿ ಸಚಿವರು ಲೋಕಸಭಾ ಟಿಕೆಟ್ಗೆ ಚುನಾವಣೆಯನ್ನ ಬಯಸ್ತಿದ್ದಾರೆ. ಈಗಾಗಲೇ ಸೋಮಣ್ಣ ಅವರಿಗೆ ತುಮಕೂರಿನಿಂದ ಬಿಜೆಪಿ ಟಿಕೆಟ್ ಕೊಡುವಂತಹ ವಿಚಾರವಾಗಿ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದನ್ನು ಹೊರತುಪಡಿಸಿ ಸಿಟಿ ರವಿ, ಡಾಕ್ಟರ್ ಸುಧಾಕರ್ ಅವರು ಹಾಗೆ ಶ್ರೀರಾಮುಲು ಅವರು, ಈ ಮೂರು ಜನರು ಕೂಡ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹೈಕಮಾಂಡ್ ಬಳಿ ಲಾಬಿ ಮಾಡ್ತಿದ್ದಾರೆ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು, ಬಳ್ಳಾರಿಯಲ್ಲಿ ಶ್ರೀರಾಮುಲು, ಬೆಂಗಳೂರು ಉತ್ತರ ಅಥವಾ ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಯಲ್ಲಿ ಸಿಟಿ ರವಿ ಅವರು ನಿಲ್ಲಬೇಕು ಅನ್ನುವಂತಹ ಲಾಬಿಯನ್ನು ಶುರು ಮಾಡ್ತಿದ್ದಾರೆ. ನಾನೀಗ ಹೇಳಿದಾಗೆ ಸೋತಿರೋದ್ರಿಂದ ಇನ್ನೂ 5 ವರ್ಷಗಳ ಕಾಲ ರಾಜಕಾರಣ ಮಾಡಬೇಕಾಗುತ್ತೆ. ಅಂದ್ರೆ 2028ಕ್ಕೆ ರಾಜ್ಯ ಚುನಾವಣೆ ನಡೆಯುತ್ತೆ. ಸೊ ಅಲ್ಲಿವರೆಗೂ ರಾಜಕೀಯದಲ್ಲಿ ಸಕ್ರಿಯವಾಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುಶಃ ಈ ಮೂರು ಜನರು ಕೂಡ ಟಿಕೆಟ್ ಅನ್ನ ಅಪೇಕ್ಷೆ ಪಡ್ತಿದ್ದಾರೆ. ಈಗಾಗಲೇ ತಮ್ಮ ತಮ್ಮ ನಾಯಕರ ಮೂಲಕ ಅಥವಾ ತಾವೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಬಳಿ ಲಾಬಿ ಮಾಡುವಂತ ಪ್ರಕ್ರಿಯೆಗಳಾಗ್ತಿದ್ದಾವೆ. ಆದ್ರೆ ಹೈಕಮಾಂಡ್ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆ ಸದ್ಯದ ಮಟ್ಟಿಗೆ ಕಾಣಲಿಲ್ಲ. ಯಾಕಂದ್ರೆ ಹೈಕಮಾಂಡ್ ಟಿಕೆಟ್ ಹಂಚಿಕೆ ವೇಳೆ ಸರ್ವೆಗಳನ್ನ ಮಾಡಿಸುತ್ತೆ, ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವಂಥದ್ದು. ಸೋಮಣ್ಣ ಅವರ ವಿಚಾರವಾಗಿ ನೀವು ಹೇಳಿದಾಗೆ ಹೌದು, ಹೈಕಮಾಂಡ್ ಹೇಳುವಂತಹ ಕ್ಷೇತ್ರದಲ್ಲಿ ನಿಂತು ಸೋತಿದ್ರು. ಅದರ ಒಂದು ಅನುಕಂಪದ ಆಧಾರದ ಮೇಲೆ ತುಮಕೂರು ಟಿಕೆಟ್ ಅನ್ನ ಓಕೆ ಮಾಡಿರಬಹುದು. ಆದ್ರೆ ಈ ಮೂರು ಜನರ ವಿಚಾರದಲ್ಲಿ ಹಾಗಿಲ್ಲ. ಹಾಗಾಗಿ ಗೆಲುವಿನ ಲೆಕ್ಕಾಚಾರವನ್ನ ನೋಡಿಕೊಂಡು ಹೈಕಮಾಂಡ್ ಬಹುಶಃ ತೀರ್ಮಾನ ಮಾಡುತ್ತೆ. ಹಾಗಾಗಿನೇ ಮುಂದಿನ ಫೆಬ್ರವರಿ ಅಂತ್ಯದ ವೇಳೆಗೆ ಮಾಜಿ ಸಚಿವರ ಭವಿಷ್ಯ, ಅಂದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ಆಕಾಂಕ್ಷೆ ಏನಿದೆ, ಅವರ ಒಂದು ಭವಿಷ್ಯವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅನ್ಸುತ್ತೆ. ಅಲ್ಟಿಮೇಟ್ ಆಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾನದಂಡಗಳನ್ನ ಇಟ್ಕೊಂಡು ಬಹುಶಃ ಹೈಕಮಾಂಡ್ ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದನ್ನ ತೀರ್ಮಾನ ಮಾಡುತ್ತೆ ಅಂತ ಅನ್ಸುತ್ತೆ. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ರೈಟ್, ಸದ್ಯಕ್ಕಂತೂ ಮಾಜಿ ಸಚಿವರು 3 ಜನ ಇಲ್ಲಿ ನಾವು ಕೂಡ ಆಕಾಂಕ್ಷಿಗಳು ಅಂತ ಓಡಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆಮೇಲೆ RSS ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. RSS ನ ಮುಖಾಂತರ RSS ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಹತ್ರದಲ್ಲಿರುವಂತಹ ನಾಯಕರ ಹತ್ರ ಕೂಡ ಟಿಕೆಟ್ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಹನುಮಂತನ ಬಾಲದ ರೀತಿ ಪಟ್ಟಿ ಅಂತೂ ಬೆಳೀತಾ ಇದೆ, ಆಕಾಂಕ್ಷಿತರ ಪಟ್ಟಿ.